ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಟ್? ನನಗೇನು ಖುಷಿ ಕೊಡುತ್ತೆ ಅಂತ ನಿಮಗೆ ಗೊತ್ತು, ಅದನ್ನ ಮಾಡ್ತಿರಲ್ಲ ಆ ಖುಷಿಗೆ ಥ್ಯಾಂಕ್ ಯು. ಕರೆಕ್ಟ್. ಅದೇ ಏನು ಅಂತ. ಮಲ್ಲಿ ನನ್ನ ಫೇವ್ರೆಟು, ಅವಳಂದ್ರೆ ನನಗೆ ಎಷ್ಟು ಇಷ್ಟ. ನನಗೋಸ್ಕರ ಹಳ್ಳಿಗೆ ಹೋಗಿ ಅವಳನ್ನ ಕರ್ಕೊಂಡು ಬಂದು ನನಗೆ ಸರ್ಪ್ರೈಸ್ ಕೊಟ್ಟಲ್ಲ, ಅದಕ್ಕೆ ಥ್ಯಾಂಕ್ ಯು. ನೋಡಿ ಭೂಮಿಕಾ, ನನಗಿರೋದು ಎರಡೇ ಕೆಲಸ. ಒಂದು ಆಫೀಸ್ಗೆ ಹೋಗೋದು, ಇನ್ನೊಂದು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಈಗ ನನ್ನ ಪ್ರಿಯಾರಿಟಿ ನಿಮ್ಮನ್ನ ಖುಷಿಯಾಗಿಡೋದು. ಹಾಗಾಗಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಷ್ಟೆ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ಸ್ವಾರ್ಥ? ನೀವು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಆ ಕಾರಣಕ್ಕೆ ಇವೆಲ್ಲ ಮಾಡೋದು. ಇದು ಒಂಥರ ಟ್ರೇಡ್ ಸೀಕ್ರೆಟ್. ಟ್ರೇಡ್ ಸೀಕ್ರೆಟ್? ಏನು ಗೊತ್ತಾ, ಲವ್ ಕೂಡ ಒಂಥರ ಟ್ರೇಡೆ. ತಗೊಳ್ಳೋದು ಕೊಡೋದು ಎಲ್ಲ ಇರುತ್ತಲ್ಲ, ಹಾಗಾಗಿ ಅದು ಒಂದು ಟ್ರೇಡೆ. ಬಟ್ ಏನು ಗೊತ್ತಾ, ಈ ಟ್ರೇಡಲ್ಲಿ ಲಾಸ್ ಇಲ್ಲ, ಬರೀ ಪ್ರಾಫಿಟ್. ಕೊಟ್ಟರು ಖುಷಿನೇ, ತಗೊಂಡು. ಬರ್ತಾ ಬರ್ತಾ ತುಂಬಾನೇ ರೊಮ್ಯಾಂಟಿಕ್ ಆಗ್ತಿದ್ದೀರಾ. ಅದಕ್ಕೂ ನೀವೇ ಕಾರಣ. ಒಬ್ಬೊಬ್ಬೊಬ್ಬ ಎಷ್ಟು ನಾಚ್ಕೋತೀರ್ರಿ. ಮದುವೆ ಆಯಿತು, ಮಗು ಆಗ್ತಾ ಇದೆ, ಅಮ್ಮ ಆಗ್ತಾ ಇದ್ದೀರಾ. ಈ ಸಂಕೋಚ ಮುಜುಗರ ಎಲ್ಲ ಬಿಟ್ಟಾಕ್ರಿ. ಗೌತಮರೇ, ನನ್ಗೆ ಯಾಕೋ ನಿಮ್ಗೆ ಆನಂದ ಅವ್ರ ಗಾಳಿ ಬೀಸ್ಬಿಟ್ಟಿದೆ ಅನ್ಸುತ್ತೆ. ಕರೆಕ್ಟ್ ಕಣ್ರಿ. ಎಲ್ಲ ನನ್ನ ಮಗನ ಸವಾಸ ದೋಷ. ಬೇಡ 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 ಅಂದ್ರು ಒಂದೊಂದ್ಸತಿ ಅವನ ಮಾತೆಲ್ಲ ಬಾಯಲ್ಲಿ ಬಂದ್ಬಿಡುತ್ತೆ. ಅವನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾನೆ, ಗೆಳೆಯ ಸಂಕೋಚ ಬಿಡು, ಸಂಕೋಚ ಬಿಟ್ರೇನೆ ಸಂಸಾರ, ಪೋಲಿ ಆದ್ರೇನೆ ಅಪ್ಪ ಆಗೋದು ಅಂತ. ನಿಜ ಅಲ್ವಾ? ನೀವು ಸಂಕೋಚ ಅಷ್ಟಲ್ಲ, ಮಾನ ಮರ್ಯಾದೆ ಎಲ್ಲಾನು ಬಿಡ್ತಿದ್ದೀರಾ. ಯು ಆರ್ ಅಫೆಂಡಿಂಗ್ ಮೀ ಭೂಮಿಕಾ. ನೋ ಗೌತಮರೇ, ಇವತ್ತು ಯಾಕೋ ನೀವು ಅತ್ತಿ ಮಾಡ್ತಿದ್ದೀರಾ. ಏನು ಟೂ ಮಚ್? ಅತ್ತಿ ಇಲ್ಲ, ಏನು ನಿಮ್ ಇಂಟೆನ್ಷನ್ಸ್ ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ನೋ ನೋ ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಇಂಟೆನ್ಷನ್ಸ್. ಐ ನೋ ದಟ್. ಇಟ್ಸ್ ಓಕೆ. ಪ್ಲೀಸ್ ನೀವು ಮಲ್ಕೊಳ್ಳಿ. ಪ್ಲೀಸ್ ಭೂಮಿಕಾ. ಆಹಾ